ಪ್ರಿಯ ವೀಕ್ಷಕರ, ಇಂದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ, ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ politicians.in.india.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯೂತ್ ಘಟಕದ ನಿಕಟಪೂರ್ವ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 20 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು, ವಕೀಲ ವೃತ್ತಿಯಲ್ಲಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ದೀಕ್ಷಿತ್ ಕಣಚೂರ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು. ಅದೇ ರೀತಿ ಮೂಡಿಗೆರೆ ತಾಲೂಕು ಯೂತ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಮೊಹಮ್ಮದ್ ಇಮ್ರಾನ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಅದೇ ರೀತಿ ಮೂಡಿಗೆರೆ ತಾಲೂಕು ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಮತ್ತು ಸುಮಾರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಅನಿಲ್ ಚಂದ್ರು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicians.in.india.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ಈ ಭಾಗದಲ್ಲಿ ತಾವು ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳ ಜೊತೆಗೆ ಒಂದು ಸಮಾಜಮುಖಿಯಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಈಗಾಗಲೇ ತಾವು ಮಾಡಿಕೊಟ್ಟಿದ್ದೀರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಓಕೆ, ನಮಸ್ತೆ. ನನ್ನ ಹೆಸರು ದೀಕ್ಷಿತ್, ಊರು ಕಣಚೂರು ನಮ್ಮದು. ಇಲ್ಲಿಂದ ಮೂಡಿಗೆರೆಯಿಂದ ಒಂದು 10 ಕಿಲೋಮೀಟರ್ಸ್ ಇದೆ. ನಾನು ಒಂದು 15 ಇಯರ್ಸ್ ಆಯಿತು ನಗರದಲ್ಲೇ ವಾಸ ಮಾಡ್ಕೊಂಡಿದ್ದೀನಿ. ವರ್ಕ್ ಮಾಡಿಕೊಂಡು ಅಂದರೆ ನಾನು ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಮಿಸ್ಸಸ್ಸು ಕೂಡ ಅಡ್ವೊಕೇಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. 2016ರಿಂದ ನಾನು ಸಕ್ರಿಯವಾಗಿ ಪಕ್ಷದಲ್ಲಿ ಕೂರಿಸ್ಕೊಂಡು ಕಾಂಗ್ರೆಸ್ ಪಾರ್ಟಿಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಎಸ್ ಸರ್. ಸರ್, ಈ ಒಂದು ರಾಜಕೀಯಕ್ಕೆ ಹೇಗೆ ತಾವು ಪಾದಾರ್ಪಣೆಯನ್ನು ಮಾಡಿದ್ರಿ? ಅಂದರೆ ರಾಜಕೀಯ ತಮ್ಮ ಮನೆಯಿಂದ ಇತ್ತ ಅಥವಾ ತಮ್ಮಿಂದ ಪ್ರಾರಂಭ ಮಾಡಿದ್ರೆ ಹೇಗೆ? ಇಲ್ಲ, ನನ್ನಿಂದನೇ ಪ್ರಾರಂಭ ಆಗಿದ್ದು. ಫ್ಯಾಮಿಲಿಯಲ್ಲಿ ಯಾರೂ ಕೂಡ ರಾಜಕಾರಣಿಗಳಿರಲಿಲ್ಲ. ನನಗೆ 2016ರಿಂದ ಹಿಂದೆ ಇತರ ಸಂಘಟನೆಗಳು ನಾನು ಗುರ್ಸ್ಕೊಂಡಿದ್ದೆ. ಬಟ್ ರಾಜಕೀಯವಾಗಿ ಪಾದಾರ್ಪಣೆ ಮಾಡಿದ್ದು ನಾನು ಗುರ್ಸ್ಕೊಂಡಿದ್ದು ಅಂತ ಹೇಳಿದರೆ ಕಾಂಗ್ರೆಸ್ ಪಾರ್ಟಿಲೇ ಗುರ್ಸ್ಕೊಂಡಿದ್ದು. ಅದು ಮೋಟಮ್ಮನವರ ಎಲೆಕ್ಷನ್ 2018ರಲ್ಲಿ ಎಲೆಕ್ಷನ್ ಇತ್ತು ನಮಗೆ. 2016 ಟೈಮ್ನಲ್ಲಿ ನಯನ ಮೋಟಮ್ಮನವರು ನಮಗೆ ಮೋಟಮ್ಮವ್ರ ಮಗಳು ಪರಿಚಯ ಆದರು ನಮಗೆ. ಸೊ ಅವ್ರ ಜೊತೆ ನಾನು ಸಂಘಟನೆಯಲ್ಲಿ ಕಾಂಗ್ರೆಸ್ ಪಾರ್ಟಿಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್ ಸರ್. ಸರ್, ತಮಗೆ ಈ ಒಂದು ರಾಜಕೀಯಕ್ಕೆ ಬರುವಂಥ ಸಂದರ್ಭದಲ್ಲಿ ರಾಜಕೀಯ ಆದರ್ಶ ವ್ಯಕ್ತಿ ಆಗಿರ್ಬೋದು ಮತ್ತು ಒಂದು ಆದರ್ಶ ಗುರುಗಳಾಗಿರ್ಬೋದು, ಯಾರು ತಮಗೆ? ನನಗೆ ಕಾಂಗ್ರೆಸ್ಸಿಗೆ ಬರಲಿಕ್ಕೆ ಫಸ್ಟು ಇನ್ಸ್ಪೈರ್ ಆಗಿದೆ ಮೋಟಮ್ಮನವರು. ಅವರು ನೇರ ನುಡಿ ಮತ್ತು ಏನು ಅಂದ್ಕೊಳ್ತಾರೆ ಅದನ್ನು ಡೈರೆಕ್ಟಾಗಿ ಹೇಳ್ತಾರೆ ಅವರು. ಮತ್ತು ಯಾವುದನ್ನು ಕೂಡ ಮುಚ್ಚುಮರೆಯಲ್ಲದೆ ಮಾತಾಡೋಂಥ ಸ್ವಭಾವ. ಒಂದು ಏನಾದರೂ ಕೆಲಸಗಳನ್ನ ಮಾಡಬೇಕು ಅಥವಾ ಹುಡುಗರು ಈ ರೀತಿ ಇರಬೇಕು ಅಂತ ಹೇಳಿ ಇನ್ಸ್ಪೈರ್ ಮಾಡೋಂಥ ವ್ಯಕ್ತಿ ಅವರೇನೆ. ಸೊ ನಾನು 2018ರಲ್ಲಿ ಅವ್ರನ್ನ ಆಯ್ಕೆ ಮಾಡಲೇಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳ್ಕೊಂಡೆ ನಾನು ಪಕ್ಷ ಸಂಘಟನೆಗೋಸ್ಕರನೇ ಯೂತ್ಸ್ ಆಗಿ ನಾನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದು. ಆ ಟೈಮ್ನಲ್ಲಿ ನಮಗೆ ಬಲವಾಗಿ ಸಿಕ್ಕಿದ್ದು ನಯನಕ್ಕ. ಅಂದರೆ ಅವರು ಆ ಟೈಮ್ನಲ್ಲಿ ನಮ್ಮ ಮೂಡಿಗೆರೆ ಕ್ಷೇತ್ರಕ್ಕೆ ಯೂತ್ ಕಾಂಗ್ರೆಸ್ಸಿಗೆ ಎಂಟ್ರಿ ಕೊಟ್ಟಿದ್ದರು ಚಿಕ್ಕಮಗಳೂರು ಜಿಲ್ಲೆಗೆ. ನನಗೆ ಪರಿಚಯ ಆಗಿದ್ದು 2016ರಲ್ಲಿ. ಸೊ ಅವತ್ತಿನಿಂದ ಅಮ್ಮನ ಎಲೆಕ್ಷನಲ್ಲಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಹೇಳ್ಕೊಂಡು ನಾನು ಸಕ್ರಿಯವಾಗಿ ಅದಕ್ಕೋಸ್ಕರನೇ ಕಾಂಗ್ರೆಸ್ ಸೇರ್ಕೊಂಡಿದ್ದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳಿ ಸರ್. ನನ್ನ ಹೆಸರು ಮೊಹಮ್ಮದ್ ಇಮ್ರಾನು. ನಾನು ಸುಮಾರು ಯೂತ್ ಕಾಂಗ್ರೆಸ್ಸಿಗೆ ಬಂದು ಇಲ್ಲಿಗೆ ಒಂದು 10 ವರ್ಷ ಆಯಿತು. 10 ವರ್ಷ ಅಂತ ಹೇಳಿದ್ರೆ ಮೊದಲೊಂದು ಯೂತ್ ಕಾಂಗ್ರೆಸ್ ಎಲೆಕ್ಷನಲ್ಲಿ ನಾವು ಸ್ವಲ್ಪ ಸಕ್ರಿಯವಾಗಿ ಓಡಾಡಿದ್ವಿ. ಆ ಎಲೆಕ್ಷನ್ ಟೈಮಲ್ಲೆಲ್ಲ ನಾವು ಸುಮಾರು ಒಳ್ಳೆ ಕೆಲಸ ಮಾಡಿದ್ವಿ. ಆ ಎಲೆಕ್ಷನಲ್ಲಿ ಅವ್ರನ್ನ ಗೆಲ್ಲಿಸಿದ್ವಿ. ಅದಾದ ನಂತರ ನನಗೆ ಯೂತ್ ಕಾಂಗ್ರೆಸ್ ಟೌನ್ನ ಕಾರ್ಯದರ್ಶಿ ಕೂಡ ಮಾಡಿದ್ವಿ. ನಮ್ಮನೆ ಇಲ್ಲೇ ಟೌನಲ್ಲಿ ಇರುವಾಗ ಕಾರಣ ನಮಗೆ ಟೌನಲ್ಲೇ ನಮಗೆ ಒಳ್ಳೆ ಬೆಲ್ಟ್ ಸಿಕ್ತು. ನಮಗೆ ಒಳ್ಳೆ ರಾಜಕೀಯದವರೆಲ್ಲ ಪರಿಚಯ ಆಗೋಕ್ಕೆ ಶುರು ಮಾಡಿದ್ರು. ಆಮೇಲೆ ಪಟ್ಟಣ ಪಂಚಾಯತ್ ಎಲೆಕ್ಷನ್ಗಳಾಗಲಿ ಎಲ್ಲ ಅದರಲ್ಲೆಲ್ಲ ಓಡಾಟ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಆ ರೀತಿಯಲ್ಲಿ ನಮಗೂ ಸ್ವಲ್ಪ ರಾಜಕೀಯವಾಗಿ ಎಲ್ಲ ನಾಯಕರು ಪರಿಚಯ ಆಗೋಕ್ಕೆ ಶುರು ಆದರು. ಎಲ್ಲ ಪರಿಚಯ ಆಗಿ ಎಲ್ಲ ಇದಾದಮೇಲೆ ಆಮೇಲೆ ಯೂತ್ ಕಾಂಗ್ರೆಸ್ ಎಲೆಕ್ಷನ್ಸು ನಾನು ಸೇರಿ ಇದ್ದಿಟ್ಟು ಟೋಟಲ್ ಇದು 3ನೇ ಎಲೆಕ್ಷನ್ನು ನಾನು ನೋಡಿದ್ದು. ಯೂತ್ ಕಾಂಗ್ರೆಸ್ಸಿಗೆ ಬಂದು ನನಗೆ 3ನೇ ಎಲೆಕ್ಷನು. ಫಸ್ಟು ಒಂದು ಅಭಿಯಾನದ ಎಲೆಕ್ಷನ್ ಆಯಿತು. ಆಮೇಲೆ ದೀಕ್ಷಿತ್ ಅವ್ರ ಎಲೆಕ್ಷನ್, 3rd ನಂದು ಎಲೆಕ್ಷನು. 3 ಎಲೆಕ್ಷನ್ನು ಕೂಡ ನಾವು ಯಾರನ್ನ ಸಪೋರ್ಟ್ ಮಾಡಿದ್ವಿ, ಯಾರನ್ನ ಇದು ಮಾಡಿದ್ವಿ, ಅವ್ರನ್ನ ಎಲ್ಲರನ್ನ ಗೆಲ್ಲಿಸ್ಕೊಂಡು ಬಂದಂತಹ ಅಷ್ಟು ಆ ಥರ ಕೆಲಸ ಮಾಡ್ಕೊಂಡು ನಾವು ಬಂದವರು. ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ತುಂಬ ಖುಷಿ ರಾಜಕೀಯವಾಗಿ ಬಂದಿದ್ದಕ್ಕೆ. ನನಗೆ ಒಂದು ಹಾದಿಯಲ್ಲಿ ನಾವು ಈ ರೀತಿ ಬಂದಿದ್ದಕ್ಕೆ ಒಂಥರ ಖುಷಿ ಇದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಈ ಒಂದು ರಾಜಕೀಯಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ರಾಜಕೀಯ ತಮ್ಮಿಂದನ ಅಥವಾ ತಮ್ಮ ಮನೆಯಿಂದನೂ ಇತ್ತ ಹೇಗೆ? ನಮ್ಮ ಮನೆಯಿಂದ ಅಂತ ಹೇಳಿದ್ರೆ ನಮ್ಮ ಅಪ್ಪ ಬೂತ್ ಅಧ್ಯಕ್ಷರಾಗಿದ್ದರು.
ನಮ್ಮ ಅಪ್ಪ ಬೂತ್ ಅಧ್ಯಕ್ಷ ಆದ ಕಾರಣ ನಮ್ಮ ಮನೆಗೆ ಎಲ್ಲ ಬೂತ್ ಅಧ್ಯಕ್ಷ ಅಂತ ಈಗ ಪಟ್ಟಣ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಬರುವಾಗ ನಮ್ಮ ಮನೆಯಿಂದನೇ ಶುರು ಆಗ್ತಿತ್ತು ಬೂತ್ ನಮ್ಮ ವಾರ್ಡಿಂದ ಎಲೆಕ್ಷನ್ಗಳಾಗುವಾಗ ಎಲ್ಲರೂ ಆ ಟೈಮಲ್ಲೆಲ್ಲ ನಮ್ಮ ಹಿರಿಯ ನಾಯಕರು ಆಗಿರುವ ವೆಂಕಟೇಶ್ ಅಣ್ಣವರೆಲ್ಲ ನಮಗೆ ತುಂಬ ಹತ್ತಿರದಿಂದ ಪರಿಚಯ ಆದರು ಅವಾಗ. ಆ ರೀತಿ ಅವ್ರದ್ದೆಲ್ಲ ನಾಯಕತ್ವ ನೋಡುವಾಗ ನಮಗೆಲ್ಲ ಇನ್ಸ್ಪಿರೇಷನ್ಸು ಇವರೆಲ್ಲ ಇಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಈಗ ಮೂಡಿಗೆರೆ ಟೌನಿಗೆ ಒಂಥರ ಪವರ್ಫುಲ್ ಇದ್ದಂಗಿತ್ತು. ಅವ್ರದ್ದೆಲ್ಲ ಮಾತಾಗಲಿ ಅವ್ರು ಯಾವ ಕಡೆ ಆಗ್ತಾರೆ ಆ ಕಡೆ ವಿನ್ನಿಂಗ್ ಆಗುವಂಥದ್ದು ಆ ರೀತಿಯಲ್ಲಿ ನಮಗೆ ಒಂಥರ ಮನೆಯಿಂದನೇ ಶುರುವಾದಂಗೆ ಆಗ್ತದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಇನ್ನು ತಮಗೆ ಒಂದು ರಾಜಕೀಯ ಆದರ್ಶ ವ್ಯಕ್ತಿ ಯಾರು ತಮಗೆ? ನಮಗೀಗ ಆದರ್ಶ ವ್ಯಕ್ತಿಗಳು ಈಗ ನಯನಕ್ಕನ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅವರು ಇರುವಂಥ ಶೈಲಿ ಆಗಿರಲಿ, ಅವರಂಥ ನೇರ ನುಡಿ, ಅವರು ಈಗ ಯಾರನ್ನ ಕೇಳಿ ಇವ್ರನ್ನ ಕೇಳಿ ಮಾಡುವಂಥದ್ದಲ್ಲ, ಒಂದು ಡೈರೆಕ್ಟ್ ನೇರ ನುಡಿ. ಇದು ಮಾಡಬೇಕಂತ ಹೇಳಿದರೆ ಇದು ಮಾಡುವಂತಹ ಒಂದು ವ್ಯಕ್ತಿತ್ವ ಹೊಂದಿರುವಂಥ ನಯನಕ್ಕ ಅವರು. ಹಾಗಾಗಿ ಅವರೇ ಆದರ್ಶ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಎಸ್ ಸರ್. ಸರ್, ತಮ್ಮ ಒಂದು ಸಣ್ಣ ಕಿರು ಪರಿಚಯ ಹೇಳಿ. ನನ್ನ ಹೆಸರು ಅನಿಲ್ ಚಂದ್ರ ಅಂತ ಮೂಡಿಗೆರೆ ನಗರವಾಸಿ. ಹೀಗೆ ಚಿಕ್ಕದಾಗ ಒಂದು ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೂಡಿಗೆರೆ ಟೌನಲ್ಲಿ. ಈ ಟೌನ್ ಪಂಚಾಯತಿ ಎಲೆಕ್ಷನ್ಗಳನ್ನ ಸ್ವಲ್ಪ ಎದುರಿಸ್ಕೊಂಡು ಬರ್ತಾ ಇದ್ದೀವಿ ಅವಾಗಿಂದನೂ. ನಮಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಲ್ಲೋದು ವೆಂಕಟೇಶಣ್ಣ ಆಗಿರ್ಬೋದು, ಮತ್ತು ನಯನಕ್ಕ ಆಗಿರ್ಬೋದು, ಮೋಟಮ್ಮ ಅವರು ಆಗಿರ್ಬೋದು, ಅವಾಗಿನ ಜೊತೆ ನಿಂತಿದ್ದಾರೆ. ಹೀಗೆ ಮುಂದಕ್ಕೆ ನಡೆಸ್ಕೊಂಡು ಹೋಗೋಣ ಅಂತ ಒಂದು ಆಸೆ. ಎಸ್ ಸರ್. ಸರ್, ತಾವು ಒಂದು ರಾಜಕೀಯಕ್ಕೆ ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ? ನಮ್ಮ ಒಂದು ರಾಜಕೀಯ ಏನು ಕುಟುಂಬದಿಂದ ಬಂದಿತ್ತಾ, ತಾವೇ ಪ್ರಾರಂಭ ಮಾಡಿದ್ರೆ? ಇಲ್ಲ, ಕುಟುಂಬ ರಾಜಕಾರಣ ಹಿಂಗೆ ಗಲ್ಲಿ ರಾಜಕೀಯ ಅಂತಾರಲ್ಲ ಆ ಥರ ಮಾಡ್ಕೊಂಡು ಬಂದವ್ರು ನಾವೆಲ್ಲ. ತಮ್ಮ ಒಂದು ಸ್ನೇಹಿತರ ಬಳಗದಲ್ಲಿ ನೀವು ಬರಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಅಷ್ಟೇ. ಎಸ್ ಸರ್. ತಮಗೆ ರಾಜಕೀಯ ಆದರ್ಶ ವ್ಯಕ್ತಿ ಯಾರು? ನಮಗೆ ನಯನಕ್ಕ, ವೆಂಕಟೇಶಣ್ಣ ತುಂಬ ಜನ, ಮತ್ತು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ದೀಕ್ಷಿತ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ತಾವು ಯುವಕರಾಗಿ ಈಗ ಒಂದು ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆಯ ಮುಖಾಂತರ ಈ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳನ್ನಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಒಂದು ನಡೆನುಡಿಗಳನ್ನು ಕಂಡು ತಾವು ಒಂದು ಪ್ರಭಾವಿತರಾಗಿ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರಿ. ಈ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ತಮ್ಮ ಪಾತ್ರ ಏನು ಸರ್? ಸರ್, ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳು ಈ ಹಿಂದಿನ ಚುನಾವಣೆಗಳನ್ನ ನಾವು ನೋಡಿದ ಸಂದರ್ಭದಲ್ಲಿ ಅತ್ಯಂತ ಏನು ಗೆದ್ಕೊಂಡು ಬಂದಿರೋ ಪಕ್ಷಗಳು BJP ತುಂಬ ಸ್ಟ್ರಾಂಗ್ ಇದ್ದು ಅಂತ ಹೇಳಿ ಎಲ್ಲರೂ ಗೊತ್ತಿರೋಂಥ ವಿಚಾರ. ಸೊ ನಾನು ಅಧಿಕಾರಕ್ಕೆ ಏನು ಬರಬೇಕು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳ್ಕೊಂಡಿದ್ವಿ. ಸೊ ಆ ಸಂದರ್ಭದಲ್ಲಿ ನಾವು ಸಂಘಟನೆಯನ್ನು BJPಗಿಂತ ಬಲವಾಗಿದೆ ನಮ್ಮ ಕಾಂಗ್ರೆಸ್ ಅಂತ ಹೇಳ್ಕೊಂಡು ನಾವು ಹಳ್ಳಿಗಳನ್ನ ಸುತ್ತಿ ಇಡೀ ಕ್ಷೇತ್ರವಾರು ಓಡಾಡಿ ನಮ್ಮ ಏನು 2018ರಿಂದ 2000 ಈ ಚುನಾವಣೆ ತನಕನೂ ನಾವು ಸಂಘಟನೆ ಮಾಡಿರೋದ್ರಿಂದನೇ ನಮಗಿಲ್ಲಿ ಹೆಚ್ಚಿನ ಒಂದು ಏನು ಸಂಖ್ಯೆಯಲ್ಲಿ ಓಟ್ಗಳನ್ನ ತೊಗೊಂಡು ಗೆಲ್ಲಕ್ಕೆ ಸಾಧ್ಯ ಆಯಿತು. ಇಡೀ ಜಿಲ್ಲೆಯಲ್ಲಿ 5 ಕ್ಷೇತ್ರಗಳನ್ನ ನಾವು ಗೆದ್ಕೊಂಡು ಬಂದಿದ್ದೀವಿ ಅಂದರೆ ಯೂತ್ಸೇ ಮುಖ್ಯ ಕಾರಣ ಅಂತ ಹೇಳಕ್ಕೆ ಬಯಸ್ತೀನಿ. ಎಸ್ ಸರ್. ಸರ್, ತಾವು ತಮ್ಮ ಒಂದು ಸಂಘಟನೆ ಮಾಡುವುದರ ಮುಖಾಂತರ ಈ ಒಂದು ಪಕ್ಷದಲ್ಲಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ರಿ? ಹೀಗೆ ಹೇಳ್ಬೇಕಂತ ಹೇಳಿದ್ರೆ ಮುಂಚೆ ಎಲ್ಲ ಯೂತ್ಸ್ ಅಂತ ಹೇಳಿದರೆ ಬಿ ಜೆ ಪಿಯಲ್ಲಿ ಹೈಯೆಸ್ಟ್ ಯೂತ್ಸ್ ಅಂತ ಇದ್ದಿದ್ದು BJPಯಲ್ಲೇ. ಯಾರು ಬೇಕಾದ್ರೆ ಕೇಳಿದ್ರು ಯೂತ್ಸ್ ಯಾವ ಕಡೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ ಮೂಡಿಗೆರೆಯಲ್ಲಿ. ಈಗ ಯಾವುದೇ ಯೂತ್ಸ್ನ ಕೇಳಕ್ಕೆ ಹೋದ್ರೂ ನಾನು ಯಾವ ಪಕ್ಷ ಅಂತ ಹೇಳೋಕ್ಕಾಗಲ್ಲ. ಈಗ ಕಾಂಗ್ರೆಸ್ ಅಂತ ಹೆಮ್ಮೆಯಾಗಿ ಹೇಳ್ಕೊತಿದ್ದಾರೆ. ಈಗ ಆ ರೀತಿಯಲ್ಲಿ ನಾವು ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈಗ 3 ಟರ್ಮಿಂದನೂ ಹಂತ ಹಂತವಾಗಿ ಬಂದ್ಕೊಂಡು ಈಗ ಪ್ರತಿ ಹಳ್ಳಿಗೆ ಹೋಗೋದಾಗಲಿ, ನಮ್ಮ ಯೂತ್ಸ್ನ ಸಂಘಟನೆ ಮಾಡಿಕೊಂಡು ಎಲ್ಲ ಭಾಗದ್ದು ಈ ಪಂಗಡ ಆ ಪಂಗಡ ಅಂತಲ್ಲ, ಎಲ್ಲ ಪಂಗಡದವ್ರನ್ನ ತೊಗೊಂಡು ನಾವು ಸಂಘಟನೆ ಮಾಡಿಕೊಂಡು ಈಗ ಬರ್ತಿರೋದು. ಹಾಗಾಗಿ ತುಂಬ ಚೆನ್ನಾಗಿ ಈಗ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಯ್ತು ನಮಗೆ. ಸರ್, ತಾವು ಹೇಳಿ, ತಮ್ಮ ಒಂದು ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ತಮ್ಮ ಪಾತ್ರ ಏನು? ಮತ್ತೆ ಒಂದು ಚುನಾವಣೆ ಸಂದರ್ಭಗಳಲ್ಲಾಗಿರ್ಬೋದು, ಚುನಾವಣೆ ಇಲ್ಲೇ ಇರುವ ಒಂದು ಸಂದರ್ಭಗಳಲ್ಲಿ ಆಗಿರ್ಬೋದು, ಯಾವ ರೀತಿ ಸಂಘಟನೆಯನ್ನು ಮಾಡ್ತಾ ಇದ್ವಿ? ನಮ್ಮ ಪಾತ್ರ ಬಂದ್ಬಿಟ್ಟು ಸರ್, ನಾವೇಂತಂದರೆ ಈ ಕೋವಿಡ್ ಟೈಮಲ್ಲಿ ಕಷ್ಟಕ್ಕೆ ನಿಂತವ್ರು, ನಮ್ಮ MLA ಶಾಸಕರು ಇರ್ಬೋದು, ಎಲ್ಲರೂ ಸೇರಿ ಕಷ್ಟಕ್ಕೆ ನಿಂತವ್ರು. ಅಲ್ಲಿ ನಾವು ರಾಜಕೀಯ ಮಾಡಿಲ್ಲ. ಆ ಪುಣ್ಯಕ್ಕೋಸ್ಕರ ಇದು ಒಳ್ಳೆ ಟೈಮಲ್ಲಿ ಈ ರೀತಿ ಇದ್ದೀವಿ. ಎಸ್ ಸರ್. ಈ ಗೆಲುವು ಕಾರಣಕ್ಕೆ ಇದೊಂದು ಒಳ್ಳೆ. ಎಸ್ ಸರ್. ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಂಥ 5 ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ, ಜನರ ಅಭಿಪ್ರಾಯ ಹೇಗಿದೆ, ಮತ್ತೆ ತಮ್ಮ ಒಂದು ಕಾಂಗ್ರೆಸ್ ಪಕ್ಷವನ್ನು ಸಂಘಟಿಸುವಲ್ಲಿ ಈ ಒಂದು 5 ಗ್ಯಾರಂಟಿ ಯೋಜನೆಗಳು ಹೇಗೆ ಸಹಕಾರಿಯಾಗಿದೆ? ಚುನಾವಣಾ ಪೂರ್ವದಲ್ಲಿ ಏನು ಗ್ಯಾರಂಟಿ ಯೋಜನೆಗಳನ್ನ ನಾವು ಜಾರಿಗೆ ತಂದು ನಿಮಗೆ ಸವಲತ್ತುಗಳನ್ನ ಕೊಡ್ತೀವಿ ಅಂತ ಏನು ಸರ್ಕಾರ ಹೇಳಿತ್ತು, ಇಲ್ಲಿವರೆಗೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ. ಅದು ಜನಸಾಮಾನ್ಯರಿಗೆ ತುಂಬ ಹೆಲ್ಪ್ ಆಗಿದೆ. ಏನು ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ಅಂತ ಒಂದು ರಚನೆ ಮಾಡಿದ್ರು. ಅದಕ್ಕೆ ಈಗಾಗಲೇ ನಮ್ಮಲ್ಲಿ ಕಾರ್ಯಪ್ರವೃತ್ತರಾಗಿದ್ದರು. ಅವರು
ತಿಂಗಳಿಗೊಂದು ಹೋಬಳಿ ವೈಸಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸದಸ್ಯರುಗಳನ್ನೆಲ್ಲ ಸೇರಿಸ್ಕೊಂಡು ಪ್ರತಿ ಒಂದು ತಾಲೂಕು ಮಟ್ಟದಲ್ಲಿ ಸಭೆಗಳನ್ನ ಮಾಡಿಕೊಂಡು ಅದು ಜನರಿಗೆ ತಲುಪ್ತಿದೆಯಲ್ಲ ಅಂತ ವಿಚಾರಿಸುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಅನುಕೂಲ ಆಗಿದೆ. ಏನು ಬೇಕಾದರೂ ಹೇಳ್ಬೋದು ವಿರೋಧ ಪಕ್ಷದವರು ಅಥವಾ ಟಿಪ್ಪಣಿಗಳನ್ನ ಮಾಡ್ಬೋದು, ಆದರೆ ಅದರಿಂದ ಜನಗಳಿಗೆ ತುಂಬ ಹೆಲ್ಪ್ ಆಗಿದೆ, ನಮಗೂ ಸೇರಿ ಅದು ಕೂಡ. ಸರ್, ಇನ್ನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಒಂದು ಅನುಕೂಲಕರವಾಗಿದೆ ತಮ್ಮ ಒಂದು ಭಾಗದಲ್ಲಿ? ಗೃಹಲಕ್ಷ್ಮಿ ಯೋಜನೆ 2,000 ರು ಅದು ಪ್ರತಿಯೊಂದು ಮಹಿಳೆಗೆ ಕೊಡೋಂಥ ಒಂದು ಗ್ಯಾರಂಟಿ ಯೋಜನೆ ಆಗಿದೆ. ಅದು ಪ್ರತಿಯೊಬ್ಬರಿಗೂ ಈಗ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ 2,000 ರೂಪಾಯಿನೂ ಕೂಡ ತುಂಬ ಮುಖ್ಯನೇ. ತಿಂಗಳಿಗೆ 2,000 ಅಂದರೆ ವರ್ಷಕ್ಕೆ 24,000 ರೂಪಾಯಿ ದುಡ್ಡಾಗುತ್ತೆ. ಈಗಾಗಲೇ ನೀವು ಮೀಡಿಯಾದಲ್ಲಿ ಪ್ರೆಸ್ನಲ್ಲೆಲ್ಲ ನೋಡಿರ್ಬೋದು, ಒಂದು ಬೋರ್ವೆಲ್ ತೆಗೆಸ್ಕೊಂಡಿರೋಂಥದ್ದು, ಮಕ್ಕಳು ಫೀಸ್ ಕಟ್ಟಿ ಓದಿಸ್ತಿರೋಂಥದ್ದು, ಪ್ರತಿಯೊಂದಲ್ಲೂ ಕೂಡ ಹೆಣ್ಮಕ್ಳಿಗೆ ಅದು ಹೆಲ್ಪ್ ಆಗಿರೋಂಥದ್ದು ತುಂಬ ಚೆನ್ನಾಗಿದೆ ಯೋಜನೆ ಅಂತ ಎಲ್ಲ ನಮ್ಮ ಭಾಗದಲ್ಲಿ ಅಂತೂ ತುಂಬ ಅದರಿಂದ ಖುಷಿಯಾಗಿದ್ದಾರೆ ಹೆಣ್ಮಕ್ಳು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಗೃಹ ಜ್ಯೋತಿ ಯೋಜನೆ ತಮ್ಮ ಒಂದು ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ, ಜನರ ಒಂದು ಅಭಿಪ್ರಾಯ ಹೇಗಿದೆ ಸರ್? ಈಗ ಗೃಹ ಜ್ಯೋತಿ ಬಂದ್ಬಿಟ್ಟು ಈಗ 200 ಯೂನಿಟ್ ತನಕ ಫ್ರೀಯಾಗಿ ಕೊಡ್ತಿದ್ದಾರೆ ಸರ್ಕಾರ. ಏನು ಹೇಳಿತ್ತು ಚುನಾವಣೆಗಿಂತ ಮುಂಚೆ ಪ್ರತಿ ಮನೆಗೆ 2,000 ರೂಪಾಯಿ 200 ಯೂನಿಟ್ ಏನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದು, ಅದು ಈಗ ಕಾರ್ಯರೂಪಕ್ಕಾಗಿದೆ. ಎಲ್ಲ ಮನೆಗೂ, ಯಾರ ಮನೆಗೆ, ನನ್ನ ಮನೆ ನಿಮ್ಮ ಮನೆ ಅಂತಲ್ಲ, ಎಲ್ಲ ಬಡವರ ಜನರಿಗೂ ಸವಲತ್ತಾಗುವಂತಹದ್ದು ಯೋಜನೆ ಇದೊಂದು. ಈ ಯೋಜನೆಯಲ್ಲಿ ಈಗ ಕೆಲವೊಂದು ಮನೆಯಲ್ಲಿ ಕೂಲಿ ಕಾರ್ಮಿಕರು, ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಇರುವಂಥದ್ದು ಕೂಲಿ ಕಾರ್ಮಿಕರೇ ಇರುವಂಥದ್ದು. ಈಗ ತೋಟದ ಕೆಲಸ ಆಗಲಿ, ಈಗ ಕೂಲಿ ಕಾರ್ಯ ಕೆಲಸ ಅಂಥವರೇ ಜಾಸ್ತಿ ಅಂತ ಇರುವಂಥ ಕ್ಷೇತ್ರ ಅಂತ ಹೇಳಿದರೆ ಅದು ಮೂಡಿಗೆರೆ ಕ್ಷೇತ್ರ. ಮೂಡಿಗೆರೆ ಕ್ಷೇತ್ರದಲ್ಲಿ ಒಬ್ಬನಿಗೆ ತಿಂಗಳಿಗೆ ಒಂದು 500 ರೂಪಾಯಿ ಆಗಲಿ, ಒಂದು 400 ರೂಪಾಯಿ ಸೇವ್ ಆಗ್ತಿದೆ ಅಂತ ಹೇಳಿದರೆ ಅದಕ್ಕೆ ಅವನಿಗೊಂದು ಏನೋ ಒಂದು ಇದು, ಅದು ಬೇರೆ ಯಾವುದಕ್ಕೂ ಮಕ್ಕಳು ಫೀಸಿಗೋ ಅಥವಾ ಮನೆ ಬೇರೆ ಖರ್ಚುಗಳಿಗೆ, ಅದು ಗ್ಯಾಸ್ ತೊಗೊಳಕ್ಕಾಗಿರಲಿ, ಅದಕ್ಕೆಲ್ಲ ಯೂಸ್ ಆಗ್ತಾ ಇದೆ. ಈಗ ಅದಂತೂ ಉತ್ತಮವಾದಂಥ ಒಂದು ಯೋಜನೆ ಅಂತ ಹೇಳ್ಬೋದು. ಅದು ಸಕ್ಸಸ್ಫುಲ್ ಆಗಿರುವಂತಹ ಯೋಜನೆಯಲ್ಲಿ ಇದೊಂದು ಕೂಡ ಇದು ಯೋಜನೆ ಗೃಹ ಜ್ಯೋತಿ. ಇನ್ನು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಒಂದು ಶಕ್ತಿ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ, ಜನರ ಅಭಿಪ್ರಾಯ ಹೇಗಿದೆ ಸರ್? ಇದು ಮೊದಲನೇದಾಗಿ ಸರ್, ಇದು ಮಹಿಳೆಯರಿಗೆ ಶಕ್ತಿ ಬಂದಂಗಾಗಿದೆ. ಒಂದು ಯಾವುದೇ ಆಸ್ಪತ್ರೆ ಆಗಿರ್ಬೋದು, ನಮ್ಮ ಹಳ್ಳಿಗಾಡು ಪ್ರದೇಶ ಆಗಿರ್ಬೋದು, ಇಲ್ಲ ನಗರಕ್ಕೆ ಬರೋದಾಗಿರ್ಬೋದು, ಇಲ್ಲ ಬೇರೆ ಊರುಗಳು, ಕರ್ನಾಟಕ ಬಾರ್ಡರ್ವರೆಗೂ ಬೇಕಾದ್ರೆ ಮಹಿಳೆಯರು ಫ್ರೀ ಆಗಿದೆ. ಅದು ತುಂಬ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಿದ್ದಾರೆ ಹೆಣ್ಮಕ್ಳು. ಒಂದು ದೇವಸ್ಥಾನ ಆಗಿರ್ಬೋದು, ಹಾಸ್ಪಿಟ್ಲ್ ಆಗಿರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಅಧಿಕಾರಿ ಆಫೀಸ್ಗಳಾಗಿರ್ಬೋದು, ಮೊದಲು ಕಾಲಿಡ್ತಿರುವಂಥ ಹೆಜ್ಜೆನೇ ಬಸ್ಸು. ಅದಕ್ಕೆ ಈ ಶಕ್ತಿ ಯೋಜನೆ ತುಂಬ ಒಳ್ಳೆಯದಾಗಿದೆ. ಎಸ್ ಸರ್, ತುಂಬ ಸಂತೋಷ ಸರ್. ಇನ್ನು ಅನ್ನಭಾಗ್ಯದ ಬಗ್ಗೆ ಯಾವ ರೀತಿ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದೆ ಸರ್? ಅಂದರೆ ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂಥ ಅನ್ನಭಾಗ್ಯ ಯೋಜನೆ ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ? ತುಂಬ ಸಂತೋಷದ ವಿಚಾರ ಸರ್ ಇದು. ಯಾಕಂದರೆ ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟ್ ಅನ್ನ. ಲಾಸ್ಟ್ ಟೈಮ್ ಎಲ್ಲ ಅಂದರೆ ಈ ಹಿಂದೆ 5 kg ಅಕ್ಕಿಗಳನ್ನ ಕೊಡ್ತಾಯಿದ್ರು, ಕಳೆದ ಮಂತಿಂದ 10 kg ಅಕ್ಕಿನ ಕೊಡ್ತಾ ಇದ್ದಾರೆ. ಅದರಲ್ಲಂತೂ ಎಲ್ಲರೂ ಕೂಡ ಕೃಷಿ ಭೂಮಿನ ಹೊಂದಿರಲ್ಲ, ಸ್ವಲ್ಪ ಜನ ಮಾತ್ರ ಕೃಷಿಕರು ಇರ್ತಾರೆ. ಇನ್ನು ಉಳಿದವರು ಅವಲಂಬಿತ ಆಗೋದು ಕೆಲಸ ಮಾಡಿ ಅಕ್ಕಿ ತೊಗೊಂಡು ಬರಬೇಕು, ಜೀವನ ಮಾಡಬೇಕು. ಈಗ ಮನೆಯಲ್ಲಿ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಅಕ್ಕಿ ಬೇಕು, ಅನ್ನ ಬೇಕು ಮನುಷ್ಯನಿಗೆ. ಸೊ ಒಂದು ಅನ್ನ ನೀಡಿದಂಥ ಸರ್ಕಾರ ಇದು. ತುಂಬ ಎಲ್ಲರಿಗಿಂತ ಹೆಚ್ಚಾಗಿ ನಮಗೆ ಅದು ಖುಷಿ ಇದೆ. ಯಾವ ಯೋಜನೆಕ್ಕಿಂತ ಒಳ್ಳೆ ಯೋಜನೆ ಅಂದರೆ ಈ ಅನ್ನಭಾಗ್ಯ. ಅದರಲ್ಲಿ ತುಂಬ ಸಂತೋಷ ಪಡೋ ವಿಚಾರ. ಜನ ಎಲ್ಲರೂ ಕೂಡ ತುಂಬ ಖುಷಿಯಲ್ಲಿದ್ದಾರೆ. ಈಗ ಕಟ್ಟ ಕಡೆಯ ಮನುಷ್ಯನು ಕೂಡ ಒಂದು ತುತ್ತಿಗೋಸ್ಕರ ಒದ್ದಾಡೋಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಈಗ ಕರ್ನಾಟಕ ರಾಜ್ಯದಲ್ಲಿ ಹಸಿವು ಮುಕ್ತ ರಾಜ್ಯನ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಅದು ನಮ್ಮ ಸರ್ಕಾರ ಅಂತ ಹೇಳಕ್ಕೆ ನಮಗೆ ತುಂಬ ಖುಷಿ ಇದೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ಯುವ ನಿಧಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯುವ ನಿಧಿ ಬಂದುಬಿಟ್ಟು ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ, ಈಗ ಯಾರು ಡಿಗ್ರಿ ಅಥವಾ ಪ್ಯಾರಾಮೆಡಿಕಲ್ಸ್ ಆಗಲಿ ಯಾವುದೇ ಅವ್ರದ್ದು ಎಜುಕೇಷನ್ ಮುಗಿದ ತಕ್ಷಣ ಅವ್ರಿಗೆ ಕೆಲಸ ಸಿಗೋಕ್ಕೆ 1-2 ವರ್ಷ ಆಗ್ಬೋದು, 1 ತಿಂಗಳಾಗ್ಬೋದು. ಕೆಲಸ ಈಗ ಎಜುಕೇಷನ್ ಮುಗಿದ ತಕ್ಷಣ ಯಾರಿಗೂ ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಈಗ ಇಲ್ಲ. ಈಗ ಕೇಂದ್ರ ಸರ್ಕಾರ 1 ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿ ಈಗ ಯಾರಿಗೂ ಕೊಡ್ತಾ ಇಲ್ಲ. ಹಾಗಾಗಿ ಈಗ ನಮ್ಮ ಕರ್ನಾಟಕದಲ್ಲಿ ನಿರುದ್ಯೋಗಿಗಳು ಜಾಸ್ತಿ ಆಗಿದ್ದಾರೆ. ಅದನ್ನು ಇದರಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಯುವ ನಿಧಿ ಅಂತ ಒಂದು ಕಾನ್ಸೆಪ್ಟ್ ತಂದಿದ್ದು. ಯುವ ನಿಧಿ ಬಂದುಬಿಟ್ಟು ವಿದ್ಯಾರ್ಥಿಗಳು ಈಗ ಎಜುಕೇಷನ್ ಯಾರು ಮುಗಿಸಿರ್ತಾರೆ ಅವರಿಗೆ ತುಂಬ ಅಂದರೆ ತುಂಬ ಉಪಯುಕ್ತ ಆಗಿರುವಂತಹ ಒಂದು ಯೋಜನೆಯಲ್ಲಿ ಇದೊಂದು ಯೋಜನೆ. ಈ ಯೋಜನೆಯಲ್ಲಿ ಬಂದುಬಿಟ್ಟು ಈಗ ಡಿಗ್ರಿ ಮುಗಿದವರಿಗೆ 3,000 ಆಗಿರಲಿ, ಪ್ಯಾರಾಮೆಡಿಕಲ್ಸ್ ಅದಕ್ಕೆ ಅವರಿಗೆಲ್ಲ ಒಂದೂವರೆ ಸಾವಿರ ರೂಪಾಯಿ ಬರ್ತಿರೋದು. ಅದೊಂದು ಬಂದುಬಿಟ್ಟು ಈಗ ಎಜುಕೇಷನ್ ಮುಗಿದ ತಕ್ಷಣ ಮನೆಯಲ್ಲಿ ಪ್ಯಾಕೆಟ್ ಮನಿ ಅಂತ ಕೇಳೋಕ್ಕಾಗಲ್ಲ.
ಈಗ ನಾವು ಓದ್ತಿರ್ತೀವಿ, ಓದೋ ಟೈಮಲ್ಲಿ ಪಾಕೆಟ್ ಮನಿ ಅಂತ ಹೇಳಿ ಮನೆಯಲ್ಲಿ 50 ರೂಪಾಯಿ 100 ರೂಪಾಯಿ ಇಸ್ಕೊಂಡು ಹೋಗಿ ಖರ್ಚು ಮಾಡ್ತಿದ್ವಿ. ಈಗ ಎಜುಕೇಷನ್ ಮುಗ್ದಾದ್ಮೇಲೂ ಅಪ್ಪ ಅಮ್ಮನ ಹತ್ರ ಕೈ ಚಾಚಕ್ಕೆ ಈಗ ನಾಚಿಕೆ ಆಗುತ್ತೆ. ಅದು ಆ ಸಂದರ್ಭದಲ್ಲಿ ಈಗ ಅಪ್ಲಿಕೇಶನ್ ಹಾಕೋಕ್ಕಾಗಲಿ, ಯಾವುದೇ ಒಂದು ಉದ್ಯೋಗಕ್ಕೆ ಏನಾದರೂ ಒಂದು ಅಪ್ಲಿಕೇಶನ್ ಹಾಕಬೇಕಂತ ಹೇಳಿದ್ರೆ ಅದಕ್ಕೊಂದು 100 ರೂಪಾಯಿ 200 ರೂಪಾಯಿ ಈಗ ಫೀಸ್ ಇದ್ದೇ ಇದೆ. 1000 ರೂಪಾಯಿ ಖರ್ಚಾಗೇ ಆಗುತ್ತೆ. ಅದಕ್ಕೊಂದು ಯೂಸ್ ಆಗುವಂಥದ್ದು ಯೋಜನೆಯಲ್ಲಿ ಇದೊಂದು ಯೋಜನೆ ಯುವ ನಿಧಿ ತುಂಬ ಅಂದರೆ ತುಂಬ ಉಪಯುಕ್ತ ಆಗಿರುವಂಥ ಯೋಜನೆಯಲ್ಲಿ ಇದೊಂದು ಯೋಜನೆ ಅಂತ ಹೇಳ್ಬೋದು. ಈ ಪಂಚ ಗ್ಯಾರಂಟಿಗಳು ಎಲ್ಲರಿಗೂ ಯೂಸ್ ಆಗುವಂಥ ಒಂದು ಗ್ಯಾರಂಟಿಗಳು. ಆಲ್ರೆಡಿ ನಮ್ಮ ಈಗ ಸ್ನೇಹಿತರು ಏನು ಹೇಳಿದರು, ಎಲ್ಲದು ಸತ್ಯನೇ. ಎಲ್ಲರಿಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲರಿಗೂ ಎಲ್ಲ ಥರದ 100% ಎಲ್ಲ ಥರದ ವಿರುದ್ಧಗಳು ಪ್ರಯತ್ನ ಪಡ್ತಾರೆ. ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಒಂದು ಕ್ಷೇತ್ರದ ಶಾಸಕರು ಯಾರು ಬರ್ತಾರೆ, ತಮ್ಮ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಸ್ಪಂದಿಸ್ತಾರೆ ಸರ್, ಅಂದರೆ ಅಭಿವೃದ್ಧಿ ಕೆಲಸದಲ್ಲಿ? ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರು ನಿಮಗೆ ಆಗಲೇ ತಿಳಿದಿರೋ ಹಾಗೆ ನಯನಾ ಮೋಟಮ್ಮನವರ ಮಗಳು. 2 ವರ್ಷ ಪೂರ್ಣ ಆಗೋಂಥ ಸಂದರ್ಭ. ನಮಗೆ ತುಂಬ ಖುಷಿ ಇದೆ ಶಾಸಕರಾದ ನಯನಾ ಮೋಟಮ್ಮನವ್ರ ಬಗ್ಗೆ. ನಮ್ಮ ಕ್ಷೇತ್ರ 3 ಬ್ಲಾಕ್ಗಳನ್ನ ಹೊಂದಿದೆ. 3 ಬ್ಲಾಕ್ನಲ್ಲಿ ಟೋಟಲ್ 9 ಹೋಬಳಿಗಳು. 9 ಹೋಬಳಿಗಳಿಗೂ ಕೂಡ ಏನು ಈ 2 ವರ್ಷದಲ್ಲಿ ನಮ್ಮ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿದೆ. ಆ ಅನುದಾನವನ್ನು ನಮ್ಮ ಕ್ಷೇತ್ರಕ್ಕೆ ಸರಿಸಮಾನವಾಗಿ, ಅಂದರೆ ಒಂದು ಎಕ್ಸಾಂಪಲ್, ಒಂದು 10 ಕೋಟಿ ಅಮೌಂಟು ಸರ್ಕಾರದಿಂದ ಬಿಡುಗಡೆ ಆಗಿದೆ ಅಂತ ಹೇಳಿದರೆ, ಆ 10 ಕೋಟಿನೂ ಕೂಡ 9 ಹೋಬಳಿಗೆ ಸಮಾನವಾಗಿ ನಮ್ಮ ಶಾಸಕರು ಯಾವುದೇ ತಾರತಮ್ಯ ಇಲ್ಲದೆ ಹಂಚಿಕೆ ಮಾಡಿದ್ದಾರೆ. ಅದರ ಜವಾಬ್ದಾರಿನೂ ಕೂಡ ನಮ್ಮ 9 ಹೋಬಳಿ ಅಧ್ಯಕ್ಷರುಗಳು ಏನಿದ್ದಾರೆ ಆ 9 ಹೋಬಳಿ ಅಧ್ಯಕ್ಷರುಗಳ ಒಂದು ಕೈಯಲ್ಲಿ ಕೊಟ್ಟಿರ್ತಾರೆ. ಅಂದರೆ ಆ ಹೋಬಳಿಗೆ ಏನು ಅಭಿವೃದ್ಧಿ ಕಾರ್ಯಗಳನ್ನ ಆಗಬೇಕು ಅಂತೇಳಿ ನಮ್ಮ ಪಕ್ಷದ ಏನು ಹೋಬಳಿ ಅಧ್ಯಕ್ಷ ಇರ್ತಾನೆ ಅವರು ಆ ಜವಾಬ್ದಾರಿನ ತೊಗೊಳ್ಬೇಕು. ಅಂದರೆ ಎಕ್ಸಾಂಪಲ್, ಈಗ ನಾನು ಮೂಡಿಗೆರೆ ಕ್ಷೇತ್ರದ ಗೋಣಬೀಡು ಹೋಬಳಿಯ ಅಧ್ಯಕ್ಷ ಆದರೆ 1 ಕೋಟಿ ಅಂದರೆ ಒಂದು ಅನುದಾನದಲ್ಲಿ ನಮಗೇನು ಪಾಲು ಬಂದಿದೆ, ಆ 1 ಕೋಟಿ ಅಂತ ಎಕ್ಸಾಂಪಲ್ ತೊಗೊಂಡ್ರೆ ಅದನ್ನು ನನಗೆ ಕೊಡ್ತಾರೆ. ನೋಡು ಯಾವ ಕೆಲಸಗಳು ಇಂಪಾರ್ಟೆಂಟ್ ಇದೆ, ಯಾವುದು ತುರ್ತಾಗಿ ಆಗಬೇಕಾಗಿದೆ ಅಂತ ಹೇಳಿ. ಅಂದರೆ ಏನು ಅನುದಾನವನ್ನು ಯಾವ ಮಟ್ಟದಲ್ಲಿ ಆ ಕ್ಷೇತ್ರದ ಯಾವ ಹೋಬಳಿಗೆ ತಲುಪಿಸ್ಬೇಕಂತ ಒಂದು ಜವಾಬ್ದಾರಿನ ಒಬ್ಬ ಕಾರ್ಯಕರ್ತನಿಗೆ ಕೊಟ್ಟಿರೋಂಥ ಒಂದು ವಿಶೇಷ ಅಂದರೆ ನಮ್ಮ ಮೂಡಿಗೆ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಮಾಡಿರೋಂಥದ್ದು. ಅದರಿಂದ ನಮ್ಮ ಹೋಬಳಿಯಲ್ಲಿ ಯಾವ ಕೆಲಸಗಳು, ಯಾವ ಪಂಚಾಯಿತಿಯಲ್ಲಿ, ಯಾವ ಊರಿನಲ್ಲಿ ತುರ್ತು ಆಗಬೇಕಾಗಿದೆ ಅದನ್ನು ನಾವುಗಳೇ ನೋಡೋಂಥ ಒಂದು ಕೆಲಸ ಕಾರ್ಯಗಳನ್ನ ನಮ್ಮ ಕೈಲಿ ಮಾಡಿಸ್ತಿರೋಂಥದ್ದು ತುಂಬ ಸಂತೋಷ ವಿಚಾರ. ಅದರಿಂದ ಯಾವುದೇ ಹೋಬಳಿಗಳಿಗೆ, ಯಾವುದೇ ಪಂಚಾಯಿತಿ ಏನು ಹಳ್ಳಿಗಳು ಬರ್ತವೆ, ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ನೀಟಾಗಿ ಮಾಡಲಿಕ್ಕೆ ಸಾಧ್ಯ. ಯಾವುದೇ ಕೆಲಸ ಆಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹೇಳಿದಾಗೆ ಶಾಸಕರು ನಮಗೆ ತುಂಬ ಇಂಪಾರ್ಟೆಂಟ್ ಇದ್ದಿದ್ದು ಹಾಸ್ಪಿಟಲ್ ಮತ್ತು ರಸ್ತೆಗಳು ಮತ್ತು ಸೇತುವೆಗಳು. ಅದನ್ನು ಈ 1-2 ವರ್ಷದ ಅವಧಿಯಲ್ಲೇ ತುಂಬ ಇಂಪಾರ್ಟೆಂಟ್ ಇದ್ದಿದ್ದ ಕಾರ್ಯಗಳನ್ನ ಅವರು ಆಲ್ರೆಡಿ ಮುಗಿಸ್ಕೊಟ್ಟಿದ್ದಾರೆ. ಹೆಚ್ಚಿನ ನಿರೀಕ್ಷೆ ಇದೆ, ಅದನ್ನು ಉನ್ನತ ಮಟ್ಟಕ್ಕೆ ನಾವು ತೊಗೊಂಡು ಹೋಗಬೇಕು ಅಂತ ತಿಳ್ಕೊಂಡು ಹಾಸ್ಪಿಟ್ಲನ್ನ ನೋಡ್ಬೋದಿತ್ತು. ಈಗ ಚಿಕ್ಕಮಗಳೂರು ಅಥವಾ ಹಾಸನ್ನು, ಮಂಗಳೂರಿಗೆ ನಾವು ಹೋಗಬೇಕಾಗಿತ್ತು. ಒಂದು ಡಯಾಲಿಸಿಸ್ ಇರ್ಬೋದು, ಅದನ್ನು ಒಂದೇ ಇದ್ದಿದ್ದು ಈಗ 3 ಸಂಖ್ಯೆಗೆ ಅದನ್ನ ಏರಿಕೆ ಮಾಡಿದ್ದಾರೆ. ಅದರಿಂದ ಜನಗಳಿಗಂತೂ ತುಂಬ ಅನುಕೂಲ ಆಗಿದೆ. ನಮಗೂ ಅದರಿಂದ ಖುಷಿ ಇದೆ. ಎರಡನೇದಾಗಿ ತಾಲೂಕು ಆಫೀಸಲ್ಲಿ ಜನಗಳು ನಿರಂತರವಾಗಿ ಓಡಾಟ ಮಾಡೋಂಥ ಸ್ಥಳ, ಅದನ್ನು ತುಂಬ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಸೇತುವೆಗಳು ತುಂಬ ಈ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಜನಗಳು ತಿರುಗಾಡೋಂಥ ಒಂದು ಕಾಲು ಸೇತುವೆಗಳಿಂದ ಹಿಡಿದು ದೊಡ್ಡ ಸೇತುವೆಗಳು ಇದುವರೆಗೆ ನಮಗೆ ಗೊತ್ತಿರೋ ಹಾಗೆ ಒಂದು 4ರಿಂದ 5 ದೊಡ್ಡ ಸೇತುವೆಗಳು ಕೆಲಸ ಕಾರ್ಯಗಳು ನಡೆದಿದೆ. ತುಂಬ ಮುಖ್ಯವಾಗಿ ನಮ್ಮ ಒಂದು ಪ್ರವಾಸಿ ತಾಣ ಅಂತಲೇ ಹೇಳ್ಬೋದು, ನಮ್ಮ ಅನ್ನಪೂರ್ಣೇಶ್ವರಿ ಟೆಂಪಲ್ಲು ಹೊರನಾಡು, ಆ ಒಂದು ಮುಖ್ಯ ಒಂದು ಏನು ಸೇತುವೆ ಇತ್ತು ಅದನ್ನು ಕಂಪ್ಲೀಟಾಗಿ ನಿರ್ವಹಣೆ ಮಾಡಿ ಜನರಿಗೆ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಸಕಲೇಶಪುರ ಟು ಬೆಂಗಳೂರು ಓಡಾಡೋಂಥ ರಸ್ತೆ, ಬೆಟ್ಟದ ಮನೆ ಸೇತುವೆ, ಅದನ್ನು ಕೂಡ ಪೂರ್ಣಗೊಳಿಸಿದ್ದಾರೆ. ಎರಡನೇದಾಗಿ ಮೂಡಿಗೆರೆ ಟು ಬೇಲೂರು ಗೆಂಡಳ್ಳಿ ಮಾರ್ಗವಾಗಿ ಅದನ್ನು ಕೂಡ ಸೇತುವೆ ಕಾಮಗಾರಿ ಪೂರ್ಣಗೊಂಡಿದೆ. ಎಷ್ಟೋ ಜನಗಳಿಗೆ ಹಕ್ಕುಪತ್ರಗಳಿರಲಿಲ್ಲ. ಪಂಚಾಯತಿ ಒಂದು ಲೆವೆಲ್ನಲ್ಲಿ ಒಂದು ಅಧ್ಯಕ್ಷರುಗಳ ಸಮ್ಮುಖದಲ್ಲಿ ಯಾವ್ಯಾವ ಸಮಸ್ಯೆಗಳನ್ನ ನೋಡಿಕೊಂಡು ಇಡೀ ಕ್ಷೇತ್ರದಲ್ಲಿ ಒಂದು ಹಕ್ಕುಪತ್ರಗಳನ್ನ ಕೊಡೋಂಥ ವ್ಯವಸ್ಥೆ ಮಾಡಿದ್ದಾರೆ. ಆನೆಗಳ ಸಮಸ್ಯೆ ತುಂಬ ಇತ್ತು ನಮಗೆ ಮಲೆನಾಡು ಭಾಗದಲ್ಲಿ. ಅದಕ್ಕೆ ಸೂಕ್ತವಾದ ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತಿರೋಂಥ ಸಂದರ್ಭದಲ್ಲಿ ಇವರು ಅದಕ್ಕೆ ಏನು ಮೂಲ ಅವಶ್ಯಕತೆ ಇದೆ ಅದನ್ನು ಸರ್ಕಾರದ ಗಮನಕ್ಕೆ ತಂದು ಇದುವರೆಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ. ಸರ್, ತುಂಬ ಸಂತೋಷ ಸರ್. ಮುಖ್ಯವಾಗಿ ತಮ್ಮ ಒಂದು ಭಾಗದ ಶಾಸಕರು ಈ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ನಿಟ್ಟಿನಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸಿದ್ದಾರೆ?
ಈಗ ನೀವು ನೋಡ್ದಂಗೆ ಈಗ ಸುಮಾರು ಮೂಡಿಗೆರೆಯಲ್ಲಿ ಸುಮಾರು ವರ್ಷಗಳಿಂದ ಕೆಲವು ಭಾಗದ ಜನಗಳು ರಸ್ತೆನೇ ನೋಡಿರಲಿಲ್ಲ. ಸುಮಾರು ವರ್ಷದಿಂದ ಡಾಂಬರೀಕರಣವೂ ಆಗಿರಲಿಲ್ಲ. ಈಗ ಅಂತಹ ಊರುಗಳಲ್ಲಾಗಲಿ ನಗರಗಳಲ್ಲಾಗಲಿ ಈಗ ಡಾಂಬರೀಕರಣ ಆಗಿದೆ, CC ರಸ್ತೆಗಳಾಗಿದ್ದಾವೆ. ಆ ಭಾಗದ ಜನರು ನಮ್ಮ ಶಾಸಕರನ್ನ ಕೆಲಸ ನೋಡಿ ತುಂಬ ಖುಷಿಯಲ್ಲಿದ್ದಾರೆ. ಈಗ ಕೆಲವೊಬ್ಬರು ಹೇಳ್ಬೋದು, ಈಗ ಯಾವ ರೀತಿ ಅಂತ ಹೇಳಿದ್ರೆ ಹೇಳಿ ಮಾಡುವಂಥದ್ದು. ನಮ್ಮ ಶಾಸಕರು ಮಾಡಿ ಹೇಳುವಂತಹ ನಾಯಕಿ ನಮಗೆ ಮೂಡಿಗೆರೆ ಕ್ಷೇತ್ರಕ್ಕೆ ಸಿಕ್ಕಿದ್ದಾರೆ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ನಮ್ಮ ಮುಂದೆ ಈಗ ಜಿಲ್ಲಾ ಪಂಚಾಯತ್ ಚುನಾವಣೆ ಇದೆ. ಪಕ್ಷ ತಮ್ಮನ್ನೇ ಆಯ್ಕೆ ಮಾಡಿದರೆ, ಹಿರಿಯರು ತಮ್ಮನ್ನೇ ಆಯ್ಕೆ ಮಾಡಿದರೆ, ಮತ್ತು ಜನತೆ ತಮ್ಮನ್ನು ಗುರುತಿಸಿ ನೀವೇ ಆಗಬೇಕು ಅಂತ ಒಂದು ಕೆಲಸವನ್ನು ನಿರ್ವಹಿಸಿಕೊಟ್ರೆ ತಾವು ಮಾಡಲಿಕ್ಕೆ ಇಚ್ಛೆ ಇದೆಯಾ? ಹೇಗೆ? ನಾನು ಏನು ರಾಜಕೀಯ ಅಥವಾ ಸಮಾಜಸೇವೆ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ಉದ್ದೇಶ ಅಥವಾ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಸ್ಪರ್ಧೆ ಮಾಡಬೇಕಂತ ಯಾವುದೇ ಉದ್ದೇಶ ಇರಲಿಲ್ಲ. ಬಟ್ ನಾವು ಸಮಾಜಸೇವೆ ತೊಡಗಿಸ್ಕೊಂಡಿರೋದ್ರಿಂದ ಅಕಸ್ಮಾತ್ ಏನಾದರೂ ಅಂಥ ಅವಕಾಶಗಳು ಸಿಕ್ಕಿದರೆ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ನಮ್ಮ ಏನು ಶಾಸಕರಿದ್ದಾರೆ, ಮಾಜಿ ಸಚಿವರು ಇದ್ದಾರೆ, ಮತ್ತು ನಮ್ಮ ಜನಪ್ರತಿನಿಧಿಗಳು ಆಲ್ರೆಡಿ, ಮತ್ತು ನಮ್ಮ ಕ್ಷೇತ್ರದ ಏನು ನಮ್ಮ ನಾಯಕರುಗಳಿದ್ದಾರೆ ಅವ್ರುಗಳೆಲ್ಲ ನಮ್ಮ ಮೇಲೆ ಏನಾದರೂ ಭರವಸೆ ಇಟ್ಟು ನೀವು ಮಾಡಬೇಕು ಅಂತ ಹೇಳಿದರೆ ನಿಲ್ಬಾರ್ದಂತ ಏನಿಲ್ಲ. ಬಟ್ ಅವಕಾಶ ಸಿಕ್ಕಿದರೆ ನಾವು ನಿಲ್ಲಂಥ ಸಂದರ್ಭ ಇದೆ ಸರ್. ಎಸ್ ಸರ್. ಸರ್, ಈ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ನಿಮ್ಮದೇ ಆದಂಥ ಪಕ್ಷವನ್ನು ಈ ಭಾಗದ ಜನತೆ ಕೈ ಹಿಡಿತಾರೆ ಹೇಗೆ, ತಮ್ಮನ್ನು ಬೆಂಬಲಿಸ್ತಾರೆ ಹೇಗೆ ಅಂತ? 100ಕ್ಕೆ 100 ಸರ್. ಯಾಕೆಂದರೆ ಈ ಹಿಂದೆ 15 ವರ್ಷಗಳ ಹಿಂದೆಯಿಂದ ನಮ್ಮ ಸರ್ಕಾರ, ನಮ್ಮದೇನು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಲ್ಲ. ಬಟ್ ಈ 2 ವರ್ಷದ ಅವಧಿಯಲ್ಲಿ ನಮ್ಮ ಶಾಸಕರು ಆ ಮಟ್ಟದ ಒಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಜನರಿಗೆ ನೇರವಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ನಮ್ಮ ಎಲ್ಲ ಬೂತ್ ಮಟ್ಟದಿಂದ ನಮ್ಮ ಕ್ಷೇತ್ರದಲ್ಲಿ ಬ್ಲಾಕ್ ತನಕ ಕೂಡ ಎಲ್ಲ ನಾಯಕರುಗಳು ತುಂಬ ಚೆನ್ನಾಗಿ ಜನರ ಜೊತೆ ಇರೋದ್ರಿಂದ ಮತ್ತು ಸುಲಭವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಪಕ್ಷಾತೀತವಾಗಿ ನೀವು ಯಾವ ಪಕ್ಷ ಅಂತ ಕೇಳಿದೇನೆ, ತಾರತಮ್ಯ ಮಾಡ್ದೇನೆ ಕೆಲಸ ಕಾರ್ಯಗಳು ನಡೆಯೋದ್ರಿಂದ 100% ನಾವು ಈ ಸರಿ ಚುನಾವಣೆಗೆ ಸನ್ನದ್ಧರಾಗಿದ್ದೀವಿ. ಎರಡನೇದಾಗಿ ಗೆಲ್ತೀವಿ ಅನ್ನೋ ಭರವಸೆ ಇದೆ. ಕ್ಷೇತ್ರ ಜನ ನಮ್ಮ ಕೈ ಹಿಡಿತಾರೆ ಸರ್. ಅದರಲ್ಲೇ ಎರಡನೇ ಈ 5 ಗ್ಯಾರಂಟಿ ಯೋಜನೆಗಳು ಈ ಒಂದು ಚುನಾವಣೆಗೆ ಅನುಕೂಲಕರ ಆಗುತ್ತಾ ಹೇಗೆ? 100ಕ್ಕೆ 100. ಯಾಕಂದರೆ ಹೆಣ್ಮಕ್ಳಿಗೆ ಯಾವುದನ್ನು ತಿಳಿಸ್ಕೊಡ್ಬೇಕಾಗಿಲ್ಲ. ಅವರು ನಮ್ಮ ಕ್ಷೇತ್ರದಲ್ಲಿ ತುಂಬ ವಿದ್ಯಾವಂತ ಮಹಿಳೆಯರೇ ಹೆಚ್ಚಾಗಿರೋಂಥದ್ದು. ಕೂಲಿ ಕಾರ್ಮಿಕರು ಇರ್ಬೋದು ಅಥವಾ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡೋಂಥ ಮಹಿಳೆಯರು ಇರ್ಬೋದು, ಅವರಿಗೆ ತನ್ನದೇ ಆದ ಈ ಹಿಂದೆ ರಾಜಕೀಯ ಅನುಭವ ಇಲ್ಲದೇ ಇರ್ಬೋದು. ಬಟ್ ಇತ್ತೀಚೆಗೆ ಎಲ್ಲ ಜನರಲ್ಲೂ ಕೂಡ ಒಂದು ರಾಜಕೀಯ ಅನುಭವ ಇದೆ. ಯಾರು ಈ ಹಿಂದೆ ಕೆಲಸಗಳನ್ನ ಮಾಡ್ತಾ ಇದ್ರು, ಈಗಿನ ಸರ್ಕಾರ ಬಂದ ಮೇಲೆ ಯಾವ ಮಟ್ಟದಲ್ಲಿ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಚೆನ್ನಾಗಿ ಅರಿತುಕೊಂಡಿದ್ದಾರೆ. ಮತ್ತು ಅದರಿಂದ ಅನುಕೂಲನ ಪಡ್ಕೊಂಡಿರೋದ್ರಿಂದ ಬರೀ ಗ್ಯಾರಂಟಿ ಯೋಜನೆ ಅನ್ನೋದಕ್ಕಿಂತ ಅವ್ರಿಗೆ ಪ್ರಜ್ಞೆ ಇದೆ, ಯಾರನ್ನ ಗೆಲ್ಸಿದ್ರೆ ನಮ್ಮ ಕ್ಷೇತ್ರದಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಬಾಯಿ ಮಾತಿಂದ ಯಾವ ಕೆಲಸನೂ ಆಗಲ್ಲ, ಮಾಡಿ ತೋರಿಸ್ಬೇಕು ಅನ್ನೋದನ್ನ ನಮ್ಮ ಶಾಸಕರು ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ತಾರತಮ್ಯ ನಮ್ಮ ಕ್ಷೇತ್ರದಲ್ಲಿ ಯಾರನ್ನೂ ಕೂಡ ಮಾಡಿಲ್ಲ. ಅದರಿಂದ ನಮಗೆ 100ಕ್ಕೆ 100 ಭರವಸೆ ಇದೆ. ಚುನಾವಣೆಯಲ್ಲಿ ನಾವು 11 ಜಿಲ್ಲಾ ಪಂಚಾಯಿತಿ 9 ತಾಲೂಕು ಏನು ಮೆಂಬರ್ಸ್ ಇದೆ, ಅದು ಅಷ್ಟು ಜನ ನಮ್ಮ ಪಾರ್ಟಿನ ಗೆದ್ಕೊಂಡು ಬರ್ತೀವಿ ಸರ್. ಎಸ್ ಸರ್, ತುಂಬ ಸಂತೋಷ ಸರ್. ಇನ್ನು ರಾಜಕೀಯದ ಜೊತೆಗೆ ಸಾಮಾಜಿಕವಾಗಿ ತಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀರಿ ಸರ್? ಸರ್, ನಾನು ಯೂತ್ ಕಾಂಗ್ರೆಸ್ ಮತ್ತು NSUಯಿಂದ ಬಂದಿರೋಂಥನು. ನಾನು ಈಗಾಗಲೇ ಹೇಳಿದ ಹಾಗೆ ಸಮಾಜ ಸೇವೆಯಲ್ಲಿ ತೊಡಗಿಸ್ಬೇಕಂದ್ರೆ ಯಾವುದಾದ್ರು ಒಂದು ಮಾರ್ಗದಲ್ಲಿ ನಾವು ಹೋಗಬೇಕು. ಸೊ ಎಲ್ಲರನ್ನೂ ಯುವಕರನ್ನ ಒಗ್ಗಡಿಸ್ಕೋಸ್ಕರ ಪೈನೂರ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ನಾನೇ ಅಧ್ಯಕ್ಷನಾಗಿ ಒಂದು ಕಮಿಟಿ ಮಾಡಿಕೊಂಡು ರಿಜಿಸ್ಟರ್ಡ್ ಒಂದು ಇದು ಏನು ಕ್ರೀಡಾ ಒಂದು ಇದು, ಅದರಲ್ಲಿ ನಾವು ಹಲವಾರು ಕ್ರೀಡಾಕೂಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ, ಸಂಘಟನೆ ಮಾಡ್ಕೊಂಡು ಬಂದಿದ್ದೀವಿ. ಪಕ್ಷಾತೀತವಾಗಿ ನಮ್ಮ ಕಾಂಗ್ರೆಸ್ ಪಾರ್ಟಿಗೋಸ್ಕರ ಅಂತಲ್ಲ, ಎಲ್ಲರನ್ನೂ ಮೂಡಿಗೆರೆ ಜನತೆನ ಒಗ್ಗೂಡಿಸೋಂಥದ್ದು. ಅದರಿಂದ ಸ್ಪೋರ್ಟ್ಸಲ್ಲೇ ಆ್ಯಕ್ಟಿವ್ ಇರಬೇಕಂತ ಹೇಳ್ಕೊಂಡು ಎಲ್ಲರೂ ಅದರಲ್ಲಿ ಭಾಗಿಯಾಗಬೇಕು, ಒಟ್ಟಿಗಿರ್ಬೇಕು ಅಂತ ಹೇಳ್ಕೊಂಡು ಮಲೆನಾಡು ಸ್ಪೋರ್ಟ್ಸ್ಗಳನ್ನ ಜಾಸ್ತಿ ಆಡಿಸ್ತೀವಿ. ನಿಮಗೆ ಗೊತ್ತಿರ್ಬೋದು, ಕೆಸರುಗದ್ದೆ ಕ್ರೀಡಾಕೂಟಗಳನ್ನ ಜಾಸ್ತಿ ನಾವು ಆಡಿಸ್ತೀವಿ. ಎರಡನೇದಾಗಿ ನಾನು ಮಲೆನಾಡು ಮಲ್ಟಿ ಜಿಮ್ ಅಂತ ಹೇಳ್ಕೊಂಡು ಮೂಡಿಗೆರೆ ಫಿಟ್ನೆಸ್ ಸೆಂಟರ್ ಅಂತ ಒಂದು ಓಪನ್ ಮಾಡಿ 15 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ಅದರಲ್ಲಿ ಬಡ ಜನರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಕೊಂಡು ಸಣ್ಣದಾಗಿ ಒಂದು ಸೇವೆ, ಅದು ಬಿಸ್ನೆಸ್ ಅಂತ ನಾನು ತೊಗೊಂಡಿಲ್ಲ, ಸ್ಪೋರ್ಟ್ಸಾಗಿ ತೊಗೊಂಡು ಮೂಡಿಗೆರೆ ಜನತೆಗೆ ಹೆಲ್ಪ್ ಆಗಲಿ, ಹುಡುಗರಿಗೆ ಯುವಕರು ಸದೃಢ ಆಗಲಿ, ಚೆನ್ನಾಗಿರಲಿ, ಆರೋಗ್ಯವಂತರಾಗಿರಲಿ ಅಂತ ಹೇಳ್ಕೊಂಡು ನನ್ನ ಆಸೆ. ಆ ಮುಖಾಂತರನೂ ಕೂಡ ನಾನು ಹುಡುಗರನ್ನ ಒಗ್ಗಡಿಸ್ಕೊಂಡು ಬಂದಿದ್ದೀನಿ ಸರ್. ನಾವೇನು ಈ ಸಮಾಜದಲ್ಲಿ ಕೂರಿಸ್ಕೊಂಡು ಇವತ್ತಿನವ್ರಿಗೆ ನಾನು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ದೀನಿ. ಅದಕ್ಕೆ ನೀವು ನೋಡ್ತಿರೋ ಹಾಗೆ ನನ್ನ ಯುವ ಸಮುದಾಯನೇ ನನಗೆ ಮೂಲ ಕಾರಣ. ಅವ್ರು ನನ್ನ ಜೊತೆ ಬೆನ್ನೆಲುಬು ಆಗಿರೋದ್ರಿಂದನೇ ನಾನು ಮುಂದಿನ ಒಂದು ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಕ್ಕೆ ತುಂಬ ಉತ್ಸುಕವಾಗಿದ್ದೀನಿ. ನಾನು ಅವ್ರಿಗೆ ನಾನು ಋಣಿಯಾಗಿದ್ದೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ನೀವು ತಮ್ಮನ್ನು ಇಲ್ಲಿವರೆಗೆ ಬೆಳೆಸಿದಂಥ ಜನತೆಗೆ, ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಸಂದೇಶವನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ? ನಾನು ಏನು ಹೈಸ್ಕೂಲಿನಿಂದ
ಇಲ್ಲಿವರೆಗೆ ನಡ್ಕೊಂಡು ಬಂದೀನಿ. ತುಂಬ ಒಂದು ನಾಯಕರುಗಳು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಹಿಂದ್ಗಡೆಯಿಂದ ಬೆಂತಟ್ಟಿ ನನ್ನನ್ನು ಮುಂದೆ ತಂದಿದ್ದಾರೆ, ಮಾರ್ಗದರ್ಶನ ನೀಡಿ ಬೆಂತಟ್ಟಿ ನನ್ನನ್ನು ಮುಂದೆ ತಂದಿದ್ದಾರೆ. ನನ್ನ ವೃತ್ತಿಗೂ ಕೂಡ 4-6 ಜನ ಸಹಕಾರದಿಂದನೇ, ಅಂದರೆ ನೀನು ಈ ರೀತಿ ಆಗಬೇಕಂತ ಹೇಳಿ ಬೆಳೆಸ್ಕೊಂಡು ನಾನು ಇಲ್ಲಿವರೆಗೆ ತಂದಿದ್ದಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಿಮಗೆ ಈಗಾಗಲೇ ಮೊದಲೇ ಹೇಳಿದೆ, ನಮ್ಮ ಮೋಟಮ್ನವರು ನನಗೆ ಸ್ಫೂರ್ತಿ, ನಯನಕ್ಕ ನನಗೆ ಏನು ರಾಜಕೀಯ ಗುರುಗಳು, ನನಗೆ ಹಿತೈಷಿ ಅಕ್ಕ ನನಗೆ, ಅವರಿಗೆ ನಾನು ಮುಖ್ಯವಾಗಿ ಧನ್ಯವಾದಗಳನ್ನ ಹೇಳಬೇಕು. ಅವರಿಗೆ ನಾನು ಚಿರಋಣಿಯಾಗಿರಬೇಕು. ರಾಜಕೀಯವಾಗಿ ಅಲ್ಲ, ನನ್ನ ವೈಯಕ್ತಿಕವಾಗಿ ಕೂಡ ಅವ್ರು ನನಗೆ ಒಂದು ಅಕ್ಕನ ರೀತಿ ಸಮಾನ. ಅವ್ರು ನನ್ನ ಒಳ್ಳೆ ತಮ್ಮನಾಗಿ ಅವ್ರು ನನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಅದರಿಂದನೇ ನಾನು ಒಂದು ಹೆಜ್ಜೆ ಮುಂದೆ ಇಟ್ಕೊಂಡು ಏನು ಬೇಕಾದರೂ ನಾನು ಸಾಧಿಸಬಲ್ಲೆ ಅನ್ನೋಕ್ಕೆ ಅವ್ರು ನನಗೊಂದು ಸ್ಫೂರ್ತಿ. ಮತ್ತು ನನ್ನ ಇಡೀ ಕ್ಷೇತ್ರದ ಏನು ಹೋಬಳಿಯಿಂದ ಹಿಡಿದು ಇಡೀ ಕ್ಷೇತ್ರದ ಎಲ್ಲ 3 ಬ್ಲಾಕಿನ ಅಧ್ಯಕ್ಷರುಗಳು ಮತ್ತು ಬೂತ್ ಅಧ್ಯಕ್ಷರುಗಳು, ಘಟಕದ ಅಧ್ಯಕ್ಷರುಗಳು, ಮುಖ್ಯವಾಗಿ ನನ್ನ ಗೋಣಿಬೀಡು ಹೋಬಳಿಯ ಎಲ್ಲ ನನ್ನ ರಾಜಕೀಯ ಏನು ಗುರುಗಳಿದ್ದಾರೆ, ನಮ್ಮ ಕಾರ್ಯಕರ್ತರಿದ್ದಾರೆ, ಅವರೇ ನನಗೆ ಒಂದು ದೊಡ್ಡ ಸ್ಫೂರ್ತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಸ್ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಕ್ಷೇತ್ರದ ಜನತೆಗೆ ಆಗಿರ್ಬೋದು, ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ ಏನು ನಮ್ಮ ಮೀಡಿಯಾ ಮೂಲಕ ಸಂದೇಶವನ್ನು ಹೇಳಲಿಕ್ಕೆ ತಾವು ಬಯಸ್ತೀರಿ ಸರ್? ಮೊದಲನೇದಾಗಿ ನಮ್ಮ ಶಾಸಕರಿಗೊಂದು ನಾನು ತುಂಬ ಹೃದಯ ಅಭಿನಂದನೆ ಭಾವಿಸ್ತೀನಿ. ಹಾಗೆ ನಮ್ಮ ಬ್ಲಾಕ್ ಕಮಿಟಿ, ಯೂತ್ ಕಮಿಟಿ ಎಲ್ಲರೂ ಅಷ್ಟೇ ಬೆನ್ನೆಲುಬಾಗಿ ನಿಂತು ಜೊತೆಲಿ ಬಂದಿದ್ದೀವಿ, ಇನ್ಮಿಂದನೇ ಜೊತೆಲಿ ಹೋಗ್ತೀವಿ, ಒಂದೊಳ್ಳೆ ಆಶೀರ್ವಾದ ಸಿಗಲಿ ಅಂತ ಬಯಸ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ತಮ್ಮ ಒಂದು ಏನು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ? ಈ ಸತಿ ನನಗೆ ಚುನಾವಣೆಗೆ ಅವಕಾಶ ಮಾಡಿಕೊಟ್ಟ ಶಾಸಕರಿಗೆ ವಂದನೆಗಳನ್ನ ಸಲ್ಲಿಸ್ತೀನಿ. ಮೊದಲು ಅವರು ಅವಕಾಶ ಕೊಡುವಾಗಲೇ ನಾನೀಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗೋಕ್ಕೆ ಸಾಧ್ಯವಾಯಿತು. ಮತ್ತು ಇದಕ್ಕಿಂತ ಮುಂಚೆ ನನಗೆ ಅಧ್ಯಕ್ಷ ಬೇರೆ ಫಸ್ಟ್ ನಾನು ಟೌನ್ ಅಧ್ಯಕ್ಷ ಆದೆ, ಆಮೇಲೆ ಜಿಲ್ಲಾ ಕಾರ್ಯದರ್ಶಿಗಳಾದೆ, ಆಮೇಲೆ ಈಗ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದೀನಿ. ಆ ಟೈಮಲ್ಲೂ ನನಗೆ ಹಳೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಆಮೇಲೆ ಮಾಜಿ ಅಧ್ಯಕ್ಷರಾಗಿರ್ಬೋದು, ಇವರೆಲ್ಲ ನಮ್ಮದು ಸಹಕಾರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಹಂತವಾಗಿ ಬರೋಕ್ಕೆ ಇವರೆಲ್ಲ ನನಗೆ ತುಂಬ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನನಗೆ ಹಿರಿಯ ನಾಯಕರಾಗಿರ್ಬೋದು, ಮಾಜಿ MLAಗಳಾಗಿರ್ಬೋದು, ನಮ್ಮ ಮೋಟಮ್ ಅವರು ಆಗಿರ್ಬೋದು, ಅವರು ನನಗೆ ಅವರು ಮಾರ್ಗದರ್ಶನವನ್ನು ಯಾವಾಗ ಸಿಕ್ಕಿದ್ರು ಅವರು ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಹಿಂಗಿರಬೇಕು ಯೂತ್ಸು, ಈ ಥರ ಮಾಡಬೇಕು, ಈ ಥರ ಇರಬೇಕು ಅಂತ ಹೇಳಿ ಅವರು ಕೂಡ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಅವರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ನಮ್ಮ 3 ಬ್ಲಾಕಿನ ಅಧ್ಯಕ್ಷರುಗಳು ಮತ್ತು 9 ಹೋಬಳಿ ಅಧ್ಯಕ್ಷರುಗಳು, ಅದ್ರ ಜೊತೆಗೆ ಘಟಕದ ಅಧ್ಯಕ್ಷರುಗಳಾಗಿರ್ಬೋದು, ಮತ್ತು ನಮ್ಮ ಯುವ ಕಾಂಗ್ರೆಸ್ ಮಿತ್ರರು, ಮೊದಲನೇದಾಗಿ ನನಗೆ ವೋಟ್ ಹಾಕಿದಂತಹ ನನ್ನ ಯುವ ಮಿತ್ರರಾಗ್ಬೋದು, ಎಲ್ಲ ಊರಿಗೆ ಹೋದಾಗ ಎಲ್ಲರಿಗೂ ಅಷ್ಟೇ ನಮ್ಮ ಮುಂಚೆನೇ ಹೇಳಿದೆ, ನಮ್ಮ ಇದರಲ್ಲಿ ಕಾಂಗ್ರೆಸ್ಸಲ್ಲಿ ಯುವಕರೇ ಇರಲಿಲ್ಲ ಅಂತ ಹೇಳಿ. ಅವರು ಮನೆಗೆ ಹೋಗುವಾಗ ಅವ್ರ ಹತ್ರ ಯುವಕರಿಗೆ ಹೋಗುವಾಗ ನಾನು ಯೂತ್ ಕಾಂಗ್ರೆಸ್ ಮೆಂಬರ್ ಆಗ್ತೀನಿ ಅಂತ ಹೇಳಿ ಎಲ್ಲರೂ ಬಂದು ನನಗೆ ಸಹಕಾರ ಕೊಟ್ಟಂಥ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ ವಿಷಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಾವು ನೋಡಿದ ವೀಕ್ಷಕರು, ಎಷ್ಟೊತ್ತು ಮಾತನಾಡಿದಂತಹ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯೂತ್ ಘಟಕದ ನಿಕಟಪೂರ್ವ ಅಧ್ಯಕ್ಷರು ಶ್ರೀ ದೀಕ್ಷಿತ್ ಕಂಚೂರ್ ಸರ್ ಅವರ ಮಾತುಗಳನ್ನು, ಜೊತೆಗೆ ಮೂಡಿಗೆರೆ ತಾಲೂಕಾ ಯೂತ್ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀ ಮೊಹಮ್ಮದ್ ಇಮ್ರಾನ್ ಸರ್ ಅವರ ಮಾತುಗಳನ್ನು, ಜೊತೆಗೆ ಮೂಡಿಗೆರೆ ತಾಲೂಕಾ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಅನಿಲ್ ಚಂದ್ರು ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.